ಅಂದಮೇಲೆ 56,000 ಹುದ್ದೆಗಳಿಗೆ ನೀವು ಹಣವನ್ನ ಎಲ್ಲಿಂದ ಈಗ ತರ್ತೀರಿ? ಇದು ಪ್ರಶ್ನೆಯಾಗಿ ಉಳಿತಿದೆ. ಹೀಗೆ ಇವತ್ತಿನ ನಿಮ್ಮ ಬಡ್ಜೆಟ್ ವಿತ್ತೀಯ ಕೊರತೆಯಿಂದ ಕೂಡಿದೆಯೇ ಹೊರತು, ಆಮೇಲೆ 3 ವರ್ಷಗಳಲ್ಲಿ ನಿಮ್ಮ ಬಡ್ಜೆಟ್ ಕೊರತೆಯ ಬಡ್ಜೆಟ್ಟೇ ಆಗಿದೆ. 3 ವರ್ಷಗಳು ಯಾವತ್ತೂ ಕೂಡ ನಿಮ್ಮ ಬಡ್ಜೆಟ್ ಜನಪರವಾಗಿ ಇರಲೂ ಇಲ್ಲ, ಇವತ್ತು ಕೂಡ ಇಲ್ಲ. ಒಂದು ಏನಂತಂದ್ರೆ, ಮಾನ್ಯ ಸಿದ್ದರಾಮಯ್ಯನವರು ದೀರ್ಘಕಾಲದ ಮುಖ್ಯಮಂತ್ರಿ, ದೀರ್ಘಕಾಲದ ಬಜೆಟ್ ಮಂಡಿಸಿರ್ತಕ್ಕಂಥ ಮುಖ್ಯಮಂತ್ರಿ. ಆದ್ರಿಂದ ಇವತ್ತು ದೀರ್ಘಕಾಲ 3.25 ತಾಸುಗಳ ಕಾಲ ಬಡ್ಜೆಟ್ ಅನ್ನ ಮಂಡಿಸಿದ್ದಾರೆ, ಓದಿದ್ದಾರೆ. ಆದ್ರೆ ಈ ಬಡ್ಜೆಟ್ ಅನ್ನ ಕೇಳಿಸ್ಕೊಳ್ಳಲಿಕ್ಕೆ, ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಅವರ ಸದಸ್ಯರೇ ಯಾರು ಹಿಂದ್ಗಡೆ ಇರಲಿಲ್ಲ. ನೀವು ನೋಡಿರ್ಬೋದು, ಅವರ ಹಿಂದಿನ ಎಲ್ಲಾ ಸಾಲುಗಳು ಖಾಲಿ ಬಿದ್ದಿದ್ವು. ಅಂದ್ರೆ ನಿಮ್ಮ ಪಕ್ಷದವರಿಗೆ ನಿಮ್ಮ ಬಡ್ಜೆಟ್ನ ಬಗ್ಗೆ ನಂಬಿಕೆ ಇರಲಿಲ್ಲ, ಅಥವಾ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಈ ಸಾರಿ ನೋಡಿದ್ದು, ಪರಿಶಿಷ್ಟ ಜಾತಿ ವರ್ಗಗಳಿಗಾಗಿ ನೀವೇನು ಇನ್ನು ಇದ್ ಮಾಡಿಲ್ಲ. ಈಗೇನ್ ಮಾಡಿದಿರಿ? SCP TSP ಹಣ ಕಳೆದ ವರ್ಷ 42,000 ಕೋಟಿ ಇಟ್ಟಿದ್ರಿ. ಈ ವರ್ಷ ಮತ್ತೆ 2,000 ಕೋಟಿ ಹೆಚ್ಚು ಮಾಡಿದ್ದೀರಿ. ಕಳೆದ ವರ್ಷದಲ್ಲಿ 21,000 ಕೋಟಿ ಬೇರೆ ಬೇರೆ ಇಲಾಖೆಗಳಿಗೆ ಹೊರಟೋಗಿತ್ತು. ಉಳಿದ 21,000 ಕೋಟಿಯಲ್ಲಿ 14,000 ಕೋಟಿಯನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ರಿ. ಎಲ್ಲ ಕಡೆಯಲ್ಲೂ ಅದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಈ ಬಾರಿ ಹಣ ಆ ರೀತಿ ದುರುಪಯೋಗ ಮಾಡಬಾರದು, ನಮ್ಮ ಹಣ ನಮಗೆ ತಲುಪಿಸಬೇಕು ಅಂತೇಳಿ ಎಲ್ಲ ಕಡೆಯಲ್ಲೂ ಕೂಡ ಹೋರಾಟಗಳು ನಡೆದಿದ್ವು. ಆದ್ರೆ SCP TSP ಹಣ ತಾವು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದು ಕೇವಲ 7,000 ಕೋಟಿ. ಆದ್ರೆ ಭಾಷಣ ಮಾಡಿದ್ದು ಮಾತ್ರ 42,000 ಕೋಟಿ. ಈ ಬಾರಿ 44,000 ಕೋಟಿ ಇಟ್ಟಿದ್ದೇನೆ ಅಂತ ಹೇಳಿ ತಾವು ತೋರಿಸಿದ್ದೀರಿ. ಇದರಲ್ಲಿ ನೀವು ಅದನ್ನ ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗಾಗಿ ಇಟ್ಟಿದ್ದೀರೋ, ಅಸೆಟ್ ಕ್ರಿಯೇಷನ್ ಇಟ್ಟಿದ್ದೀರೋ, ಮತ್ತೆ ಅದನ್ನ ನೀವು ಗ್ಯಾರಂಟಿಗಳಿಗೆ ತೆಗೆದಿದ್ದೀರೋ, ಇದರಲ್ಲಿ ಗೊತ್ತಾಗೋದಿಲ್ಲ. ನಾಳೆ ಗೊತ್ತಾದ್ರೆ ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯಗಳು ನಿಮ್ಮ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನ ಪ್ರಾರಂಭಿಸ್ತವೆ ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಈಗಲೂ ಕೂಡ ಅದನ್ನು ತೆಗಿಬಾರದು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಈಗಾಗಲೇ ನಿಮ್ಮ ಬಜೆಟ್ ನಲ್ಲಿ ಸಹಜವಾಗಿ ಓಲೈಕೆಯನ್ನ ಪ್ರಾರಂಭ ಮಾಡಿದ್ದೀರಿ. 800 ಕೋಟಿ ರೂಪಾಯಿಗಳನ್ನ ಶಾಲೆಗಳನ್ನ ಕಟ್ಟಲಿಕ್ಕೆ ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀರಿ. ಕೊಟ್ಟಿದ್ದು ಆಮೇಲೆ ಬರೀ ಸಾಲ ಮಾಡಿ ನಿಮ್ಮದು ಯಾವುದೇ ಆದಾಯಗಳು ಮೂಲಗಳನ್ನ ಹುಡುಕ್ತಕ್ಕಂಥದ್ದಾಗ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಿಲ್ಲ. ಆಮೇಲೆ ವಿಶೇಷವಾಗಿ ನೀವು ಗಮನ ಕೊಡಬೇಕಾಗಿದ್ದು, ಇವತ್ತು ರಾಜ್ಯ ಡ್ರಗ್ಸ್ ಮುಕ್ತ ಆಗಬೇಕಾಗಿದೆ. ಇವತ್ತು ಹೆಚ್ಚು ನಮ್ಮಲ್ಲಿ ಯುವಕರಿದ್ದಾರೆ. ಯುವ ಪೀಳಿಗೆಯಲ್ಲಿ ಇವತ್ತು ಡ್ರಗ್ ದಂಧೆಗಳು ನಡೀತಾ ಇದೆ. ಆಮೇಲೆ ಗ್ರಾಮೀಣ ಭಾಗಗಳಲ್ಲಿ ಹಾಲು ಕುಡಿಯುವ ಬದಲು ಆ ಮಕ್ಕಳು ಹಾಲು ಕುಡಿಯುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈ ಯುವ ಪೀಳಿಗೆಯನ್ನ ಮುಗಿಸ್ಬೇಕಾದ್ರೆ ಯಾರಾದ್ರೂ ಈ 2 ಕೆಲಸ ಮಾಡಿದ್ರೆ ಸಾಕು. ಒಂದು, ಡ್ರಗ್ಸ್ ಅನ್ನ ಅವರ ಮಧ್ಯದಲ್ಲಿ ಬಿತ್ತತಕ್ಕಂಥದ್ದು, ಮತ್ತೆ ಈ ರೀತಿ ವಿಷ ಕುಡಿದ ರೀತಿಯಲ್ಲಿ ಈಗಾಗಲೇ ನೀವೇನು ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ತೆಗೀತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮಾಡಿಬಿಟ್ರೆ ಸಾಕು. ಅದರಿಂದಾಗಿ ಯುವ ಪೀಳಿಗೆ ಕೆಟ್ಟು ಹೋಗ್ಬಿಡುತ್ತೆ. ಆಗ ಸಮಾಜವು ಕೂಡ ಸಹಜವಾಗಿ ಹಾಳಾಗುತ್ತೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಕಳೆದ ಬಡ್ಜೆಟ್ ನಲ್ಲಿ 40,000 ಕೋಟಿ ನೀವು ಎಕ್ಸೈಸ್ ಇಂದ ಎಕ್ಸ್ಪೆಕ್ಟ್ ಮಾಡಿದ್ರಿ. ಈ ಸಾರಿ 45,000 ಕೋಟಿ ಮಾಡಿದ್ದೀರಿ. ಅಂದ್ರೆ ಏನಂತಂದ್ರೆ, ಈ ಪೀಳಿಗೆಗೆ, ಈ ಜನರಿಗೆ ನೀವು ಕುಡುಕರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ. ಅಂದ್ಮೇಲೆ ಇನ್ಮೇಲೆ
ನನಗೆ ತಿಳಿಯತಕ್ಕಂಥದ್ದು. ಇನ್ನೊಂದು ಅವಕಾಶ ನಾವೇನಾದ್ರೂ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೊಟ್ರೆ ಈ ಪಾನ ಮುಕ್ತ ಮಾಡೋದ್ರ ಬದಲು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಬಿಯರು ಬ್ರಾಂದಿ ಕುಡಿಲೇಬೇಕು ಅಂತಕ್ಕಂಥ ಕಡ್ಡಾಯವನ್ನು ಮಾಡ್ತಾರ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಅದಾದ ನಂತರ ಈ ಡ್ರಗ್ಸ್ ಅನ್ನ ಇವತ್ತು ದಕ್ಷಿಣ ಭಾರತದಲ್ಲೇ ಹೆಚ್ಚು ಡ್ರಗ್ಸ್ ಇವತ್ತು ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಇದರ ಬಗ್ಗೆ ಇವರು ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರಿಂದ ಯುವ ಪೀಳಿಗೆ ಹಾಳಾಗ್ತಾ ಇದೆ. ಇದನ್ನ ಮೈಸೂರಿನಲ್ಲಿ 2 ಫ್ಯಾಕ್ಟರಿಗಳು, ಬೆಂಗಳೂರಿನಲ್ಲಿ 3 ಫ್ಯಾಕ್ಟರಿಗಳು ಡ್ರಗ್ಸ್ ಮಾಡ್ತಕ್ಕಂಥವು, ಮತ್ತೆ ಹೊರಗಡೆಯಿಂದ ಇರ್ತಕ್ಕಂಥದ್ದು. ಪಾಪ ಹೆಣ್ಣು ಮಕ್ಕಳು ಕೂಡ ಇವತ್ತು ಅದರ ವ್ಯಸನಿಗಳಾಗಿ ಬಿದ್ದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದ್ರಿಂದ ಇವರು ಅದರ ಓನರ್ಶಿಪ್ ತೆಗೆದುಕೊಂಡ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನ ಮುಕ್ತ ಮಾಡುವಲ್ಲಿ ಇವರ ಪ್ರಯತ್ನ ಇಲ್ಲ. ಈ ರೀತಿ ರಾಜ್ಯವನ್ನ ದಿವಾಳಿ ಮಾಡಿ ಅತಿ ಹೆಚ್ಚು ಮುಖ್ಯಮಂತ್ರಿ ಆಗಿದ್ದೆ, ಅತಿ ಹೆಚ್ಚು ಬಡ್ಜೆಟ್ ಮಂಡಿಸಿದ್ದೆ, ಕೊನೆಯ ಬಡ್ಜೆಟ್ ಅನ್ನ ಈ ಸಾರಿ ಮಂಡಿಸ್ತಾ ಇದ್ದೇನೆ. ಈ ಕೊನೆಯ ಬಡ್ಜೆಟ್ ನಾನು ಅದೇ ರೀತಿ ನಾನು ದೀರ್ಘಕಾಲ ಮಂಡಿಸಿದ್ದೇನೆ ಅಂತಕ್ಕಂಥ ಹೆಸರುವಾಸಿಯೇ ಪಡ್ಕೊಂಡು ಹೋಗ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ 3 ಮುಕ್ಕಾಲು ತಾಸುಗಳು ಓದಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.